देवितं इतिहास लौट कर आएगा, भारत का स्वर्णिम गौरव केंद्रीय विद्यालय लाएगा। भारत का स्वर्णिम गौरव केंद्रीय विद्यालय लाएगा। शिक्षा उपवन के नए फूल, संस्कृति सरिता के नए फूल। शिक्षा उपवन के नए फूल, संस्कृति सरिता के नए फूल। हम ज्योति दीप जागृत प्रबुद्ध, हट जाओ तम के दूर शूर। हम ज्योति दीप शूर, तमसो मा ज्योतिर्गमय, तमसो मा ज्योतिर्गमय, तमसो मा ज्योतिर्गमय। यह मंत्र विश्व में छाएगा, भारत का स्वर्णिम गौरव केंद्रीय विद्यालय लाएगा। भारत का स्वर्णिम गौरव केंद्रीय विद्यालय लाएगा। तन अनेक पर एक प्राण, स्वर अनेक पर एक गान। तन अनेक पर एक प्राण, स्वर अनेक पर एक गान। ಇವತ್ತು ನಮ್ಮ ಕೇಂದ್ರೀಯ ವಿದ್ಯಾ ಮಲ್ಲೇಶ್ವರಂ ಸ್ಕೂಲಿಂದು 60ನೇ ವರ್ಷ, ಅಂದರೆ ವಜ್ರ ಮಹೋತ್ಸವ ಅಂತ ಕರಿತೀವಿ. ಸೊ ಇವತ್ತು ನಮ್ಮ ಬೆಳಗ್ಗಿನ ಕಾರ್ಯಕ್ರಮದಲ್ಲಿ ಸ್ಟೂಡೆಂಟ್ಸ್ ಪ್ರೋಗ್ರಾಮ್ ಇತ್ತು. ಆಮೇಲೆ ಮಧ್ಯಾಹ್ನ ಮೇಲೆ ನಮ್ಮ ಅಲುಮ್ನಿ ಅವ್ರ ಪರ್ಫಾರ್ಮೆನ್ಸ್ ಇವಾಗ ನಡೀತಾ ಇದೆ. ಸೊ ಮುಂದೆ ಮಾತಾಡ್ತಾ ಇದ್ದೀವಿ. 60ನೇ ವರ್ಷದ ಸ್ಕೂಲ್ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದರಲ್ಲಿ ಇರೋ ಸ್ಟೂಡೆಂಟ್ಸು, ಟೀಚರ್ಸು, ಪ್ರಿನ್ಸಿಪಲ್ಲು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಪ್ಲಸ್ ಯಾರು ಬಿಟ್ಟು ಹೋಗಿದ್ದಾರೆ ಎಲ್ಲ ಹಳೆ ಅಲ್ಯುಮಿನಿ ಅವರು ಕೂಡ ಬಂದು ಸೇರಿಸಿ ಮಾಡ್ತಾ ಇದ್ವಿ. ಇದು ಪ್ರೋಗ್ರಾಮು ನಮ್ಮದು ಅಲ್ಯುಮಿನಿ ಅಸೋಸಿಯೇಷನ್ ಟ್ರಸ್ಟ್, ಅಲ್ಯುಮಿನಿ ಟ್ರಸ್ಟ್ ಇದೆ. ಮೀನ್ಸ್ ಯಾರು ಬಿಟ್ಟು ಹೋಗಿದ್ದಾರೆ ಅವರು ಅಸೋಸಿಯೇಷನ್ ಮಾಡಿದ್ದಾರೆ, ಅವರು ಆರ್ಗನೈಸ್ ಮಾಡ್ತಾರೆ. ಸೊ ಎಂಟೈರ್ ಫುಲ್ ಡೇ ಪ್ರೋಗ್ರಾಮ್ ಇದೆ. ಬೆಳಿಗ್ಗೆ 9 ಗಂಟೆಯಿಂದ 12:30ವರೆಗೂ ಸ್ಕೂಲ್ದು ಪ್ರೋಗ್ರಾಮ್ ಇತ್ತು. ಸ್ಕೂಲ್ ಮಕ್ಕಳೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿ ಪ್ರೋಗ್ರಾಮ್ ಮಾಡಿದ್ವಿ. ಈಗ 12:30 1 ಗಂಟೆ ಮೇಲೆ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಬಂದು ಬೇರೆ ಬೇರೆ ಊರಿಂದ, ಬೇರೆ ಬೇರೆ ಕಂಟ್ರೀಸಿಂದ ಬಂದು ಇಲ್ಲಿ ನಮ್ಮ ಜೊತೆಗೆ ಇವತ್ತಿದ್ದಾರೆ. ಅವರು ಇವಾಗ ಪ್ರೋಗ್ರಾಮ್ ಮಾಡ್ತಾರೆ. ಸಾಯಂಕಾಲ 8:30ವರೆಗೂ ಇದೆ. ಇವತ್ತಿನ ಪ್ರೋಗ್ರಾಮ್ ಗೆಸ್ಟ್ ಸಿ ಕೆ ಚಂದ್ರು ಅವರು
ಇವತ್ತು ಪ್ರೋಗ್ರಾಮ್ ಏನಂದರೆ ಬೇಸಿಕಲಿ ನಾವು ಒಂದೇ ಕಡೆ ಸ್ಕೂಲ್ದು ಮಕ್ಕಳಿಗೋಸ್ಕರ ಅವರು 60th ಆ್ಯನಿವರ್ಸರಿಗೆ ಏನೇನು ದೇಶಭಕ್ತಿ ಗೀತೆಗಳು ಡ್ಯಾನ್ಸ್ ಪ್ರಸಂಗ ಅವರು ಪಾರ್ಟಿಸಿಪೇಟ್ ಮಾಡಿ ಎಲ್ಲರಿಗೂ ಸೇರಿಸಿ ಆದಷ್ಟು ಜಾಸ್ತಿ ಮಕ್ಕಳ ಜೊತೆ ಪರ್ಫಾರ್ಮೆನ್ಸ್ ಮಾಡಿಸಿದ್ದಾರೆ. ಸೊ ಅದು ಎದ್ದು ಬಂದಿದೆ, ಚೆನ್ನಾಗಿ ಬಂದಿದೆ. ಇವಾಗ ನಾವೇನು ಮಾಡ್ತೀವಿ, ಇವಾಗ ಊಟ ಆದಮೇಲೆ ಅಲಿಮನಿ ಅವರು ಯಕ್ಷಗಾನ ಪ್ರೋಗ್ರಾಮ್ ನಮ್ಮದು ಹೈಲೈಟ್ ಇದೆ. ಯಕ್ಷಗಾನ ನಾವು ಸೌತ್ ಕನ್ನಡದಿಂದ ಕರೆಸಿದ್ವಿ, ಅಲ್ಲಿಂದ ಬಂದು ಪ್ರೋಗ್ರಾಮ್ ಮಾಡ್ತಾರೆ. ಅದಾದಮೇಲೆ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಅಂತ ಇದೆ, ಎಲ್ಲ ಅಲಿಮನಿ ಅವರು ಹಳೆ ಸ್ಟೂಡೆಂಟ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಪ್ರೋಗ್ರಾಮ್ ಮಾಡ್ತಾರೆ. ಅದು 8:30ವರೆಗೂ ಇರುತ್ತೆ. ಅದರಲ್ಲಿ ಸೆಂಟ್ರಲ್ಲಿ CK ಚಂದ್ರಮೋಹನ್ ಅರ್ಧ ಗಂಟೆ ಅವ್ರ ಕಡೆಯಿಂದ ಸೊ ಇದೇ ಆ್ಯಕ್ಚುಲಿ ಮಹತ್ವವನ್ನು ನಾವು ಪ್ರೋಗ್ರಾಮ್ ಮಾಡ್ತಾ ಇರೋದು. ನಾನು ಸುಧಾಕರ್ ಅಂತ, ನಾನು 79 ನಾನು ಸ್ಕೂಲಲ್ಲಿ ಪಾಸ್ ಮಾಡಿದ್ದು. 10ನೇ ತರಗತಿಯಿಂದ 12ನೇ ತರಗತಿ 81 ಪಾಸ್ ಮಾಡಿದ್ದು ಇದೇ ಸ್ಕೂಲಿಂದ, KV ಮಲ್ಲೇಶ್ವರಮಿಂದ. ಈಗ ನಾನು ಕ್ವಾಲಿಫೈಡ್ ಫೈನಾನ್ಸ್ ಪ್ರೊಫೆಷ್ನಲು, ಕಾಸ್ಟ್ ಅಕೌಂಟೆಂಟು, ಕಂಪ್ನಿ ಸೆಕ್ರೆಟರಿ. ಸೊ ನಾನು ಪ್ರೈವೇಟಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನಾನು ಈಗ ಕಂಪ್ನಿಯಲ್ಲಿ ಮುಂಚೆ ಕಾರ್ಪೊರೇಟಲ್ಲಿ ಕೆಲಸ ಮಾಡಿ ಇವಾಗ ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡ್ತೀನಿ. ಇವಾಗ ನೀವು ಈ ಅಲ್ಯೂಮಿನಿ ಅಸೋಸಿಯೇಷನ್ಗೆ ಸಂಬಂಧ ಅಂದರೆ ನಾನು ಇದರಲ್ಲಿ ಟ್ರೆಷರರ್ 2017ಇಂದ, ನಾವು ಗೋಲ್ಡನ್ ಜೂಬ್ಲಿನೂ 2017ರಲ್ಲಿ ಮಾಡಿದ್ವಿ. ಈಗ 60ನೇ ವರ್ಷನೂ ಮಾಡ್ತಾಯಿದ್ವಿ. ಸೊ ನಮ್ಮದು ಕಾಂಟ್ರಿಬ್ಯೂಷನ್ ನಮ್ಮ ಕಡೆಯಿಂದ ಎಷ್ಟಾಗತ್ತೆ ಸಾಧ್ಯ ಮಾಡಿ, ಜೊತೆಗೆ ಎಲ್ಲರೂ, ನಾವು ಒಬ್ಬನೇ ಅಲ್ಲ, ಎಲ್ಲ ಟೀಮ್ ಇದೆ ನಮ್ಮ ಜೊತೆ, ತುಂಬ ಅವರೆಲ್ಲ ಸೇರಿಕೊಂಡು. ಸುಧಾಕರ್ ಅವ್ರು ಹೇಳಿದ್ರು, ನಾವು ಇದು ಅಲುಮ್ನೈ ಸ್ಕೂಲ್ದು ಹಳೆ ಸ್ಟೂಡೆಂಟ್ಸು 2011ರಿಂದ ನಾವೆಲ್ಲ ಸೇರಿಕೊಂಡು ಈ ಪ್ರೋಗ್ರಾಮ್ಸ್ಗಳು ಮಾಡ್ತಾಯಿದ್ದೀವಿ. ಬಟ್ ಈ ಥರ ದೊಡ್ಡದಾಗಿ ಪ್ರೋಗ್ರಾಮು 2017ನೇ ಇಯರ್ನಲ್ಲಿ ನಾವು ಗೋಲ್ಡನ್ ಜೂಬ್ಲಿ 50ನೇ ವರ್ಷ ಸೆಲೆಬ್ರೇಟ್ ಮಾಡಿದ್ವಿ. ಇದು 60ನೇ ವರ್ಷ, ಇದು ಡೈಮಂಡ್ ಜೂಬ್ಲಿ ಮಾಡ್ತಾಯಿದ್ವಿ. ಇದು ನಮ್ಮ ವಯಸ್ಸಿನಲ್ಲಿರೋರು ಅಲುಮ್ನೈ ಅಂದರೆ ನಾವು 50 ವರ್ಷ ಮೇಲೆ ಬಂದಿರೋರು ಸುಮಾರು ಜನ ಇದ್ದರೆ, ಒಂದು 60 ಬ್ಯಾಚಸ್ ಪಾಸ್ ಆಗಿದ್ದಾರೆ ಅದ್ರ ಮುಂಚೆ. ಬಟ್ ನಾವು 50 ವರ್ಷ ಮೇಲೆ ಇರೋರು ಅಲುಮ್ನೈ, ಇದು ತುಂಬ ಮಹತ್ವ. ಯಾಕೆಂದರೆ ಇದ್ರ ನೆಕ್ಸ್ಟ್ ಪ್ರೋಗ್ರಾಮ್ ಏನು 15 ವರ್ಷ ಅಂದರೆ 75 ವರ್ಷ ಸ್ಕೂಲ್ದು ಸೆಲೆಬ್ರೇಟ್ ಮಾಡುವಾಗ ಯಾರು ಇರ್ತೀವೋ ಯಾರು ಇರಲ್ವೋ ಅದು ಗೊತ್ತಿಲ್ಲ. ಬಟ್ ಇದು ಅದಕ್ಕೆ ನಾವು ಇಲ್ಲಿ ಬಂದು ಈ ಪ್ರೋಗ್ರಾಮ್ ಮಾಡಿ ಎಲ್ಲರೂ ಸೇರ್ಕೊಂಡು ಮಾಡೋದು ನಮ್ಗೆ ತುಂಬ ಮಹತ್ವ. ಪ್ಲಸ್ ಎಲ್ಲ ಹಳೆ ಟೀಚರ್ಸು ಇವಾಗ ತುಂಬ ವಯಸ್ಸಾಗಿದೆ, ಅವ್ರಿಗೆ ನಾವು ಸಂತೋಷ ಕೊಡ್ತಾ ಇದ್ದೀವಲ್ಲ, ಅದು ನಮ್ಗೆ ಮುಖ್ಯ. ಅದೇ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಪ್ಲಸ್ ನಮಗೇನೆಂದರೆ ಈ ಪ್ರೋಗ್ರಾಮ್ ನೋಡಿಕೊಂಡು ಇವಾಗಿರೋ ಛಾತ್ರಗಳು, ಪ್ಲಸ್ ಜಸ್ಟ್ ರೀಸೆಂಟ್ಲಿ ಪಾಸ್ ಔಟ್ ಆಗಿರೋದು ಛಾತ್ರಗಳು, ಸ್ಟೂಡೆಂಟ್ಸು, ಫ್ಯಾಕಲ್ಟಿ ಅವರೆಲ್ಲ, ಅವ್ರು ಇದು ನೋಡಿಕೊಂಡು ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ. ಫ್ಯೂಚರ್ನಲ್ಲಿ ಅವರು ಇದನ್ನು ಮುಂದುವರಿಸ್ಬೇಕು. ಅದೇ ನಮ್ಮದು ಉದ್ದೇಶ. ನನ್ನ ಹೆಸರು ಕೌಶಿಕ್ ಚಕ್ರವರ್ತಿ ಅಂತ. ನಾನು ಅಲುಮ್ನೈ ಕೇಂದ್ರ ವಿದ್ಯಾಲಯ ಅಲುಮ್ನೈ ಟ್ರಸ್ಟ್, ಕೇಂದ್ರ ವಿದ್ಯಾಲಯ ಮಲ್ಲೇಶ್ವರಂ ಅಲುಮ್ನೈ ಟ್ರಸ್ಟು ಫೌಂಡರು. ನಾವು 4 ಜನ ಸ್ಟಾರ್ಟ್ ಮಾಡಿದ್ದು, 11 ಜನ ಇದ್ದೀವಿ ಟೀಮ್ನಲ್ಲಿ, ಎಲ್ಲ ಅಲುಮ್ನೈ ಟೀಚರ್ಸ್ ಎಲ್ಲ ಇದ್ದಾರೆ. ಸೊ ಈ ನಾವು ಟ್ರಸ್ಟ್ ಯಾಕೆ ಶುರು ಮಾಡಿದ್ವಿ ಅಂದರೆ, ಸ್ಕೂಲ್ಗೋಸ್ಕರ ನಾವು ಏನು ಮಾಡಬೇಕಂದ್ರೆ ಅದು ಕರೆಕ್ಟಾಗಿ ರೀತಿನಲ್ಲಿ ನಡೆಸ್ಕೋಬೇಕು. ಈ ಅಲುಮ್ನೈ ಟ್ರಸ್ಟ್ಗೆ ATG ರಿಜಿಸ್ಟ್ರೇಷನ್ ಆಗಿದೆ. ಯಾರು ಡೊನೇಷನ್ ಕೊಡ್ತಾರೆ ಅವರು ಈ ಫೆಸಿಲಿಟಿ ತೊಗೋತಾರೆ. ATG ಅವರು ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಬರುತ್ತೆ. ಆ ದುಡ್ಡನ್ನ ನಾವು ಬರೀ ಸ್ಕೂಲ್ಗೋಸ್ಕರ ನಾವು ಉಪಯೋಗಿಸ್ಬೋದು. ಅಂದರೆ ಸ್ಟೂಡೆಂಟ್ಸು, ಟೀಚರ್ಸು, ಪ್ರಿನ್ಸಿಪಲ್, ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಏನೋ ಹೊಸ್ದಾಗಿ ಬೇಕಂದರೆ ಅಲ್ಲಿ ಫಂಡ್ಸ್ ಇರಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ ಇದ್ದಾಗೂ ಅಷ್ಟು ಫಂಡ್ಸ್ ಬರಲ್ಲ. ಗೌರ್ಮೆಂಟ್ ಸ್ಕೂಲಲ್ಲ, ಪ್ರೈವೇಟ್ ಸ್ಕೂಲಲ್ಲಿ ಫಂಡ್ಸ್ ಹೆಂಗೆ ಬೇಕಾದರೂ ಬರುತ್ತೆ, ಗೌರ್ಮೆಂಟ್ ಸ್ಕೂಲಲ್ಲಿ ಆ ಥರ ಬರಲ್ಲ. ಸೊ ನಾವು ಅದನ್ನು ನೋಡ್ತೀನಿ, ಏನು ನೋಡ್ತೀವಿ ಅಂದರೆ ಯಾವುದು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸಿಂದ ತೊಗೊಳಕ್ಕಾಗಲ್ಲ, ಆ ಥರ ಇದುಗಳು ನಾವು ಸ್ಕೂಲ್ಗೋಸ್ಕರ ಮಾಡ್ತೀವಿ. ಎಸ್ಪೆಷಲಿ ರೀಸೆಂಟ್ಲಿ ಪಾಡ್ಕಾಸ್ಟ್ ಸ್ಟುಡಿಯೋ ಮಾಡಿದ್ವಿ. ನವೆಂಬರ್ 2025ನಲ್ಲಿ ಅದು ಇನಾಗ್ರೇಷನ್ ಆಗಿತ್ತು ಬೈ ದಿ ಕಮಿಷನರ್ ಆಫ್ ಕೇಂದ್ರ ವಿದ್ಯಾಲಯ ಸಂಘಟನ್. It is the only kind of first podcast studio in all 1500+ Kendra Vidyalayas across the India and abroad. ವರ್ಲ್ಡ್ನಲ್ಲಿ more than 1500 ಕೇಂದ್ರ ವಿದ್ಯಾಲಯ ಸ್ಕೂಲ್ಸ್ ಇದೆ. ಬರೀ ಒಂದು ಸ್ಕೂಲ್ ಇದ್ದರೆ ಕೇಂದ್ರ ವಿದ್ಯಾಲಯ ಮಲ್ಲೇಶ್ವರಂನಲ್ಲಿದೆ. ಅದನ್ನು ಸಂಘಟನ್, ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್, ಅವರು ಅದನ್ನು ಉಪಯೋಗಿಸ್ತಾ ಇದ್ದಾರೆ ಫಾರ್ ಆಲ್ ಪಾಡ್ಕಾಸ್ಟ್. ಇದು ತುಂಬ ಯೂಸ್ಫುಲ್ ಆಗ್ತಾಯಿದೆ ಸ್ಟೂಡೆಂಟ್ಸ್ಗೆ. ನಿಮ್ಮ ಜರ್ನಲಿಸಮು, ಇಂಟರ್ವ್ಯೂಸು, TV ಕ್ಯಾಮ್ರಾ ಮುಂಚೆ ಬಂದು ಮಾತಾಡೋದು, ಪ್ಲಸ್ ಸ್ಟೂಡೆಂಟ್ಸ್ಗೆ ಟೀಚರ್ಸ್ ಅದು ಪಾಠಗಳು ಹೇಳ್ಕೊಟ್ರೆ ಬರೀ ಈ ಸ್ಕೂಲ್ಗಲ್ಲ, ಎಲ್ಲ ಸ್ಕೂಲ್ಗಳು. ಯಾಕಂದರೆ ಯೂಟ್ಯೂಬ್ ಚಾನಲ್ನಲ್ಲಿ, ಫೇಸ್ಬುಕ್ ಚಾನಲ್ನಲ್ಲಿ ಇದೆ. ಇಟ್ ಈಸ್ ಓಪನ್ ಚಾನಲ್ಸ್. ಬೇರೆ ಸ್ಕೂಲ್ ಅವರು ಅದನ್ನು ಉಪಯೋಗಿಸ್ಬೋದು. ಯಾವುದು ಪಾಠಗಳು ಹೇಳೋದು, ಎಕ್ಸಾಮ್ ಸ್ಟ್ರೆಸ್ ಬಗ್ಗೆ ಹೆಂಗೆ ಅದನ್ನು ಹ್ಯಾಂಡಲ್ ಮಾಡೋದು, ಬೇರೆ ಬೇರೆ ಟಾಪಿಕ್ಸ್ ಮೇಲೆ ನಾವು ಅದು ಪಾಡ್ಕಾಸ್ಟ್ ಮಾಡ್ತೀವಿ.
ಸೊ ಸ್ಟೂಡೆಂಟ್ಸ್ಗೆ ಅದು ಬೆನಿಫಿಟ್ ಆಗುತ್ತೆ. ಬೋತ್ ಅವರು ಇಂಟ್ರ್ಯಾಕ್ಟ್ ಮಾಡೋದು ಪ್ಲಸ್ ಅದು ನೋಡ್ಬಿಟ್ಟು ಅದ್ರ ಲರ್ನಿಂಗ್ಸ್ ಅದರಿಂದ ತಗೊಳ್ಳೋದು. ಸೊ ಇದೆಲ್ಲ ಬೆನಿಫಿಟ್ ಸ್ಟೂಡೆಂಟ್ಸ್ ಬರ್ತಾ ಇದೆ, ವಿಚ್ ಇಸ್ ವೆರಿ ಗುಡ್. ನಮಸ್ಕಾರ. ನಮ್ಮ ಕೇಂದ್ರೀಯ ವಿದ್ಯಾಲಯ ಮಲ್ಲೇಶ್ವರಂ ಏನಕ್ಕೆ ಅಲ್ಯುಮಿನಿಯಿಂದ ಸೇರಿದ್ದೀವಿ ಅಂದರೆ ಎಲ್ಲ ಹಳೆ ಸ್ಟೂಡೆಂಟ್ಸು ಒಂದು ಏನಾದರೂ ಒಂದು ಸ್ಕೂಲಿಗೆ ವಾಪಸ್ ಕೊಡಬೇಕು. ನಾವು ಏನು ಕಲ್ತಿದ್ದೀವಿ, ನಮ್ಮಲ್ಲಿ ಕ್ಯಾಪ್ಟನ್ಸ್ ಇದ್ದಾರೆ, ಕ್ಯಾಪ್ಟನ್ ನೇವಿ ಕ್ಯಾಪ್ಟನ್ಸ್, ಆರ್ಮಿ, ಏರ್ಫೋರ್ಸ್, ಡಾಕ್ಟರ್ಸು ಎಲ್ಲರೂ ಒಂದು ಸೇರಿ ಒಂದು ವಾಪಸ್ ಕೊಡೋ ರೀತಿಯಲ್ಲಿ ನಾವು ಅಲ್ಯುಮಿನಿ ಕೆಲಸ ಮಾಡ್ತೀವಿ. ಇವರೆಲ್ಲ ನಮ್ಗಿಂತ ದೊಡ್ಡವರು, ನಾವೆಲ್ಲ ವಾಲಂಟಿಯರ್ಸ್ ಆಗಿ ಬಂದು ಈ ಪ್ರೋಗ್ರಾಮ್ನ ಒಂದು ಸಕ್ಸಸ್, ಮಕ್ಳಿಗೂ ಒಂದು ಖುಷಿ ಆಗಲಿ. ಯಾಕಂದ್ರೆ ನಾವು ಓದುವಾಗ ಒಂದು 10 ವರ್ಷದ ಹಳೆ ಸ್ಕೂಲ್ ಅಥವಾ 20 ವರ್ಷದ ಹಳೆ ಸ್ಕೂಲ್, ಈಗ 60 ವರ್ಷ ಆಗಿದೆ. 60 ವರ್ಷಕ್ಕೆ ನಮ್ಗೆ ಎಷ್ಟೋ ಜನಕ್ಕೆ ಎಷ್ಟೋ ಏನೋ ಕೊಟ್ಟಿದೆ ಈ ಸ್ಕೂಲ್, ಟೀಚರ್ಸ್ ಆಗಲಿ, ಪ್ರಿನ್ಸಿಪಲ್ ಆಗಲಿ. ಅದನ್ನ ವಾಪಸ್ ಮಕ್ಕಳಿಗೆ ನೆಕ್ಸ್ಟ್ ಜನರೇಷನ್ಗೆ ಏನು ಕೊಡಬೇಕು ಅಂತಿದ್ದೀವಿ ಅದನ್ನ ನಾವು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನನ್ನ ಹೆಸರು ಹೇಮಂತ್ ಬೇಕಲ್ ಅಂತ. ನಾನು 1990 10th ಸ್ಟ್ಯಾಂಡರ್ಡ್ ಪಾಸ್ ಆಗಿ ನೋಕಿಯಲ್ಲಿ R&D